ಯೋಸೇಫನ ಜೀವಿತದಲ್ಲಿ ಅವನ ಅಣ್ಣಂದಿರು ಅವನನ್ನು ಕೊಲ್ಲಬೇಕು ಅನ್ನುವಷ್ಟು ಮಟ್ಟಿಗೆ ಅವನನ್ನ ಹಾಗೆ ಮಾಡಿದಾಗಲೂ, ಅನ್ಯ ದೇಶದಲ್ಲಿ ದಾಸನಾಗಿ ಮಾರಲ್ಪಟ್ಟಾಗಲೂ, ಮಾಡದೇ ಇರುವಂತಹ ತಪ್ಪುಗಳಿಗೆ ಆಪಾದನೆಗಳನ್ನ ಹೊತ್ತು ಸೆರೆಮನೆಯಲ್ಲಿ ಬಿದ್ದಾಗಲೂ ಕೂಡ ಯೋಸೇಫನು ದೇವರ ಮೇಲೆ ನಂಬಿಕೆಯಿಂದಲೂ ನಂಬಿಗಸ್ತತೆಯಿಂದಲೂ ಜೀವಿಸಿದನು. ಆದ್ದರಿಂದ ದೇವರು ಎಲ್ಲಾ ವಿರೋಧಗಳ ಮಧ್ಯದಲ್ಲಿ ಕೂಡ ತಕ್ಕ ಸಮಯದಲ್ಲಿ ಅವನ ಜೀವಿತದಲ್ಲಿ ನುಡಿದಂತ ತನ್ನ ವಾಗ್ದಾನಗಳನ್ನ ನೆರವೇರಿಸುವಂತೆ ಸೆರೆಮನೆಯಿಂದ ನೇರವಾಗಿ ಅರಮನೆಗೆ, ಫರೋಹನಿಗೆ 2ನೆಯ ಸ್ಥಾನದಲ್ಲಿ ಸಿಂಹಾಸನದಲ್ಲಿ ಕುಳಿತು ಆಳ್ವಿಕೆಯನ್ನ ಮಾಡುವಂತೆ ವಿಷಯಗಳನ್ನ ಬದಲಾಯಿಸಿದರು. ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ವಿರೋಧವಾದಂತ ವಿಷಯಗಳು, ವಿರೋಧವಾದಂತ ವ್ಯಕ್ತಿಗಳು ಬರುತ್ತಾ ಇದ್ದರೂ ಕೂಡ ದೇವರ ಮೇಲೆ ನಂಬಿಕೆಯನ್ನ ಬಿಡದೆ ನಂಬಿಗಸ್ತರಾಗಿ ಜೀವಿಸಿ ದೇವರು ಕ್ಷಣ ಮಾತ್ರದಲ್ಲಿ ನಿಮ್ಮ ಅವಸ್ಥೆಗಳಿಗೆ ಬದಲಾವಣೆಯನ್ನು ಉಂಟು ಮಾಡುತ್ತಾರೆ. ತನ್ನ ವಾಗ್ದಾನಗಳನ್ನು ವಿಶೇಷ ರೀತಿಗಳಲ್ಲಿ ನೆರವೇರಿಸಿ ನಿಮ್ಮನ್ನು ಆಶೀರ್ವದಿಸಿ ಮಾನಿಸುವಂಥದ್ದು ಬಹಳ ಬಹಳ ನಿಶ್ಚಯ.